ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಗಿಲು ಲೇಔಟ್ನಲ್ಲಿ ಮನೆಗಳ ತೆರವು ವಿಚಾರ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೋಗಿಲುನಲ್ಲಿ ಇದ್ದದ್ದು 14 ಎಕರೆ 36 ಗುಂಟೆ ಜಮೀನು. ಅದರಲ್ಲಿ 5 ಎಕರೆ ಜಮೀನು ಘನತ್ಯಾಜ್ಯ ನಿರ್ವಹಣೆಗೆ ಸರ್ಕಾರ ಮಾಡೋಕೆ ಮುಂದಾಗಿತ್ತು. ಆದರೆ ಇಲ್ಲಿಗೆ ಬಾಂಗ್ಲಾ ವಲಸಿಗರು ಕೂಡ ಬಂದಿದ್ದಾರೆ. ಪಶ್ಚಿಮ ಬಂಗಾಳದ ಏಜೆನ್ಸಿ ಇವರಿಗೆ ದಾಖಲೆಗಳನ್ನು ಒದಗಿಸಿದ್ದಾರಂತೆ. ಆರ್ ಅಶೋಕ್ ಅವರು ಮಾಡಿರುವಂತಹ ಒಂದು ಆರೋಪ ಇದು. ಅಂದರೆ ಅಕ್ರಮ ಬಾಂಗ್ಲಾ ವಲಸಿಗರು ಕೂಡ ಇದರಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಾಂಗ್ಲಾದೇಶದಿಂದ ಪಕ್ಕದ ದೇಶ ಬಾಂಗ್ಲಾದೇಶದಿಂದ ಮುಸಲ್ಮಾನ್ ವೆಸ್ಟ್ ಬೆಂಗಾಲಿಗೆ ಬಂದ್ರೆ ಅಲ್ಲಿ ಏಜೆನ್ಸಿ ಇದೆಯಂತೆ, ಸಾವಿರಾರು ಏಜೆನ್ಸಿಗಳು. ಅವ್ರಿಗೆ 20,000 ರೂಪಾಯಿ ಕೊಟ್ರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಮಾಡ್ಕೊಡ್ತಾರೆ. ಅವ್ರು ಅಲ್ಲಿಂದ ಈಗ ಎಲ್ಲ ಕಡೆ ದೇಶದ ಎಲ್ಲೆಲ್ಲಿ ಮೂಲೆಗಳಿದೆ ಅಲ್ಲಿ ಬರ್ತಾ ಇದೆ. ಬೆಂಗಳೂರಿಗೂ ಬಂದಿದ್ದಾರೆ. ಮುಖ್ಯಮಂತ್ರಿನೇ ಹೇಳಿದ್ದಾರೆ ಅವ್ರು ನಮ್ಮ ರಾಜ್ಯದವರಲ್ಲ ಅಂತ, ಹುಷಾರಾಗಿ ನಮ್ಮ ದೇಶದವರಲ್ಲ ಅಂತ ಹೇಳಿಲ್ಲ. ನಾನು ಹೇಳ್ತಾ ಇದ್ದೀನಿ, ಅವರು ಆ ತರ 20,000 ಕೊಟ್ಟು ಆಧಾರ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಪೂರ್ತಿ ಸರ್ವೆ ನಂಬರ್ ಇದೆಲ್ಲ ಪೂರ್ತಿ 99 ಇವೆಲ್ಲನೂ ಪೂರ್ತಿ 99 ಸರ್ವೆ ನಂಬರ್. ಅದರಲ್ಲಿ 14 ಎಕರೆ 38 ಗುಂಟೆ ಇದೆ. ಮೊದಲು ಫಸ್ಟ್ ಕೊಟ್ಟಿದ್ದು 5 ಎಕರೆ, ಅದಾದ್ಮೇಲೆ 9 ಎಕರೆ 38 ಗುಂಟೆ ಇದು ಇವೆರಡು ಉಳಿದ ಜಮೀನು ವಿಲೇವಾರಿ ಆಗಿದೆ. ಹಿಂದೆನೆ ವಿಲೇವಾರಿ ಮಾಡಿದ್ದಾರೆ. ಇದು ಕಲ್ಲು ಬಂಡೆ. ಹಿಂದೆ ಸರ್ಕಾರ ಇದನ್ನ ಲೀಸ್ ಕೊಟ್ಟಿತ್ತು, ಯಾರೋ ಪ್ರೈವೇಟ್ ವ್ಯಕ್ತಿಗೆ ಲೀಸ್ ಕೊಟ್ಟಿತ್ತು ಬಂಡೆ ಹೊಡ್ಕೊಳ್ಳಕ್ಕೆ. ಅವ್ರು ಬಂಡೆ ಹೊಡ್ಕೊಂಡಾದ್ಮೇಲೆ ಇದು ಹಳ್ಳ ಆಯ್ತು, ಕಲ್ ಕ್ವಾರಿ ಆಯ್ತು. ಆ ಕಲ್ ಕ್ವಾರಿಯಲ್ಲಿ ಬಾಂಗ್ಲಾದೇಶದಿಂದ ಪಕ್ಕದ ದೇಶ ಬಾಂಗ್ಲಾದೇಶದಿಂದ ಮುಸಲ್ಮಾನ್ ವೆಸ್ಟ್ ಬೆಂಗಾಲಿಗೆ ಬಂದ್ರೆ ಅಲ್ಲಿ ಏಜೆನ್ಸಿ ಇದೆಯಂತೆ, ಸಾವಿರಾರು ಏಜೆನ್ಸಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಇದು ಅನಧಿಕೃತ ಶೆಡ್ಡು ಅಂತ ಹೇಳಿದ್ದು ಸರ್ಕಾರವೇ, ಅವರು ಅಕ್ರಮವಾಗಿ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ದು ಸರ್ಕಾರವೇ. ಈಗ ಅವರಿಗೆ ಮನೆ ಭಾಗ್ಯಗಳನ್ನು ಕೊಡ್ತಾ ಇದೆ. ಕೊಡ್ಲಿ, ಫಲಾನುಭವಿಗಳು ಯಾರಿದ್ದಾರೋ, ಅರ್ಹರು ಯಾರಿದ್ದಾರೋ ಅವ್ರಿಗೆ ಕೊಡ್ಲಿ ಮಾನವೀಯತೆ ಆಧಾರದ ಮೇಲೆ. ಆದರೆ ಅಕ್ರಮವಾಗಿ ಬಾಂಗ್ಲಾ ವಲಸಿಗರಿದ್ದಾರೆ ಅನ್ನುವಂಥ ಆರೋಪ ಪ್ರತಿಪಕ್ಷಗಳು ಮಾಡ್ತಾ ಇದೆ. ಹಾಗಾಗಿ ಈ ಮನೆ ಹಂಚಿಕೆ ಸಂದರ್ಭದಲ್ಲಿ ಯಾವೆಲ್ಲ ಮಾನದಂಡಗಳನ್ನು ಪ್ರಯೋಗ ಮಾಡಲಿಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನೋದು. ಪ್ರಭು, ಬೆಂಗಳೂರಿನ ಕೋಗಿಲು ಕ್ರಾಸ್ನಲ್ಲಿ ಅಕ್ರಮ ಕಟ್ಟಡಗಳ ತೆರವು ಸಾಕಷ್ಟು ಸದ್ದು ಮಾಡಿತ್ತು. ರಾಷ್ಟ್ರೀಯ ಮಟ್ಟದಲ್ಲಿ ಅಷ್ಟೇ ಅಲ್ಲದೆ ಪಾಕ್ನಲ್ಲೂ ಕೂಡ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿತ್ತು. ಸೊ ಪಾಕ್ನ ವಿದೇಶಾಂಗ ಸಚಿವರು ಕೂಡ ಇದರ ಬಗ್ಗೆ ಮಾತನಾಡುವಂತೆ ಆಗಿತ್ತು. ಹಾಗಾಗಿ ಇದು ಒಂದು ರೀತಿ ದೊಡ್ಡ ಮಟ್ಟಕ್ಕೆ ಹೋಗಿತ್ತು ಈ ಒಂದು ವಿಚಾರ. ಇದನ್ನು ಸರಿಪಡಿಸುವಂತ ಒಂದು ಕೆಲಸವನ್ನ ಈಗ ನಿನ್ನೆ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನಿನ್ನೆ ಸಭೆಯನ್ನ ಮಾಡಿ ಯಾರು ಅಲ್ಲಿ ತೆರವನ್ನ ಮಾಡಲಾಗಿತ್ತು ಅದರಲ್ಲಿ ಯಾರು ಕೇಪಬಲ್ ಇದ್ದಾರೆ, ಅಂದ್ರೆ ಅವರು ಇಲ್ಲ, ಅವರಿಗೆ ಮನೆ ಇಲ್ಲ, ಬೇರೆ ಕಡೆಗೂ ಎಲ್ಲೂ ಅವ್ರಿಗೆ ವಾಸಕ್ಕೆ ಅವಕಾಶಗಳಿಲ್ಲ, ಸೊ ಅಂಥವ್ರು ಯಾರಿದ್ದಾರೆ ಮತ್ತೆ ಅವರ ದಾಖಲೆ ಪ್ರಮಾಣಗಳು ಸರಿಯಾಗಿದೆಯಾ ಹೇಗೆ ಅನ್ನುವಂಥದ್ದನ್ನು ನೋಡಿ ಅಂಥವರಿಗೆ ಮನೆಯನ್ನ ಕೊಡೋದಕ್ಕೆ ಸರ್ಕಾರ ಒಂದು ರೀತಿ ಚಿಂತನೆಯನ್ನ ಮಾಡಿದೆ, ಈಗ ನಿರ್ಧಾರಕ್ಕೆ ಬಂದಿದೆ. ಸೊ ಬೇರೆ ಈಗ ಮುಖ್ಯಮಂತ್ರಿಗಳ ವಸತಿ ಯೋಜನೆ ಇದೆ. ಆ ವಸತಿ ಕಟ್ಟಡಗಳಲ್ಲಿ ಅವರಿಗೆ ವಸತಿ ವ್ಯವಸ್ಥೆಯನ್ನ ಮಾಡುವಂತ ಒಂದು ನಿರ್ಧಾರವನ್ನ ಈಗ ಸರ್ಕಾರ ಕೂಡ ತೆಗೆದುಕೊಂಡಿದೆ. ಸಾಕಷ್ಟು ವಿವಾದಗಳು ಕೂಡ ಈಗ ಹೆಚ್ಚಾಗ್ತಾ ಇದೆ. ಅಂದ್ರೆ ಈಗ ಅಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಟ್ವೀಟ್ ಮೂಲಕ ಯಾವಾಗ ಬೇಸರವನ್ನ ಹೊರ ಹಾಕಿದ್ರು ಆ ಕಾರಣಕ್ಕೆ ಸರ್ಕಾರ ಅವರ ಪರವಾಗಿ ಇವತ್ತು ಅಲ್ಲಿರುವಂತಹ ಅಲ್ಪಸಂಖ್ಯಾತರಿಗೆ ಮನೆಗಳನ್ನ ಕೊಡೋದಕ್ಕೆ ಹೊರಟಿದೆ ಅಂತೇಳಿ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಏಕಾಏಕಿ ಅವರನ್ನ ತೆರವು ಮಾಡಿದ್ರೆ ಅಕ್ರಮ ಅಂತೇಳಿ ನೀವೇ ಹೇಳ್ತಾ ಇದ್ದೀರಿ. ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಿದ್ದಂತಹ ಮನೆಗಳನ್ನ ಈಗ ತೆರವು ಮಾಡಿದಿರಿ. ಮತ್ತೆ ಅವರಿಗೆ ನೀವು ಬೇರೆ ಕಡೆ ವಸತಿ ವ್ಯವಸ್ಥೆಯನ್ನ ಕೊಡ್ತೀವಿ ಅಂತಂದ್ರೆ ಈ ಬೇರೆ ಬೇರೆ ಪ್ರವಾಹದ ಸಂದರ್ಭದಲ್ಲಿ ಮನೆಗಳನ್ನ ಕಳ್ಕೊಂಡಂತವ್ರು, ಈ ಕಡೆ ಮಲೆನಾಡು ಭಾಗದಲ್ಲಿ ಅತಿವೃಷ್ಟಿಯಿಂದ ಮನೆಗಳನ್ನ ಕಳ್ಕೊಂಡಂತವ್ರಿಗೆ ಇಲ್ಲಿಯವರೆಗೂ ಕೂಡ ಪರಿಹಾರವನ್ನ ಕೊಟ್ಟಿಲ್ಲ. ಆದ್ರೆ ಇವರಿಗೆ ಏಕಾಏಕಿ ಈಗ ಮನೆಗಳನ್ನ ಕೊಡ್ತೀವಿ ಅಂತ ಹೇಳಿ ಹೊಟ್ಟಿದ್ದೀರಲ್ಲ, ಸೊ ಇವರಿಗೂ ಕೂಡ ಅದೇ ರೀತಿಯಾಗಿ ನೀವು ಪರಿಹಾರವನ್ನು ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ.
ಸೊ ಇದು ರಾಜಕಾರಣ. ಯಾಕೆಂದ್ರೆ ಇಲ್ಲಿ ಕೇರಳದ ವಿಧಾನಸಭಾ ಚುನಾವಣೆಗಳು ಏಪ್ರಿಲ್ನಲ್ಲಿ ಎದುರಾಗ್ತಾ ಇರೋದ್ರಿಂದ ಕೆ.ಸಿ. ವೇಣುಗೋಪಾಲ್ ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮತಗಳೇ ಹೆಚ್ಚು ನಿರ್ಣಾಯಕ ಆಗಿರೋದ್ರಿಂದ ಕೆ.ಸಿ. ವೇಣುಗೋಪಾಲ್ ಇಲ್ಲಿ ಎಂಟ್ರಿ ಆಗ್ತಾರೆ. ಯಾಕೆಂದ್ರೆ ಪಿಣರಾಯಿ ವಿಜಯನ್ ಅವರ ಟ್ವೀಟ್ ಆಧರಿಸಿ ಅವರು ಎಂಟ್ರಿ ಆದ ಮೇಲೆ ಸರ್ಕಾರ ಇಲ್ಲಿ ಅದನ್ನ ತೇಪೆ ಹಚ್ಚುವಂತ ಒಂದು ಕೆಲಸವನ್ನ ಈಗ ಸರ್ಕಾರ ಮಾಡ್ತಾ ಇದೆ. ಸೊ ಈಗ ಮನೆಗಳನ್ನ ಕೊಟ್ಟಿದ್ದೆ ಆದ್ರೆ ಒಂದು ವೇಳೆ ಈಗ ವಸತಿ ಯೋಜನೆಯಲ್ಲಿ ಅವರಿಗೆ ಮನೆಗಳನ್ನ ಯಾರು ದಾಖಲೆಗಳಿದೆ ಅವರಿಗೆ ಮನೆ ಕೊಡ್ತೀವಿ ಅಂತೇಳಿ ಸರ್ಕಾರ ಹೊಟ್ಟಿದೆ. ಹಾಗೇನ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಬೆಂಗಳೂರಿನ ಹೊರಭಾಗದಲ್ಲೂ ಕೂಡ ಅಕ್ರಮವಾಗಿ ಮನೆಗಳನ್ನ ಕಟ್ಟಲಾಗಿದೆ. ಅವ್ರಿಗೂ ಕೂಡ ನಮ್ಮ ಮನೆಗಳನ್ನು ಕೂಡ ನೀವು ಸಕ್ರಮ ಮಾಡಿ ಅಂತೇಳಿ ಅವರು ಕೂಡ ಬರ್ತಾರೆ. ಬೇರೆ ಬೇರೆ ಸರ್ಕಾರಿ ಭೂಮಿಗಳಲ್ಲಿ ಇವತ್ತು ಮನೆಗಳನ್ನ ಕಟ್ಕೊಂಡಂತವರು ಕೂಡ ಈಗ ಅವರಿಗೆ ಕೊಟ್ಟಿದ್ದೀರಿ ನಮಗೂ ಕೂಡ ಕೊಡಿ ಅಂತೇಳಿ ಸರ್ಕಾರದ ಮೇಲೆ ಒತ್ತಡವನ್ನ ತರಬಹುದು. ಜೊತೆಗೆ ಮುಂದೆ ಕಾನೂನು ಹೋರಾಟಕ್ಕೂ ಕೂಡ ಅವ್ರು ಹೋಗಬಹುದು. ಇದೇ ವಿಚಾರವನ್ನ ಇಟ್ಕೊಂಡು ಈ ರೀತಿಯಾಗಿ ಸರ್ಕಾರ ಕೊಟ್ಟಿದೆ ನಮ್ಗೆ ಯಾಕೆ ಕೊಡ್ತಾ ಇಲ್ಲ, ಕಾನೂನು ಉಲ್ಲಂಘನೆ ಏನೋ ಮಾಡಿದ್ರೆ ಅವ್ರಿಗೂ ಕೂಡ ಕ್ಯಾನ್ಸಲ್ ಮಾಡ್ಬೇಕಾಯಿತು, ಈಗ ಅವ್ರಿಗೆ ಕೊಟ್ಟ ಮೇಲೆ ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಅಂತೇಳಿ ಇವರು ಕೂಡ ಹೋಗ್ತಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗೇನೋ ಸದ್ಯಕ್ಕೆ ಅದನ್ನ ತ್ಯಾಪೆ ಹಚ್ಚುವಂತ ಒಂದು ಪ್ರಯತ್ನವನ್ನ ಸರ್ಕಾರ ಮಾಡಿದ್ರು, ಮುಂದಿನ ದಿನಗಳಲ್ಲಿ ಕಾನೂನು ಸಂಕಷ್ಟಕ್ಕೆ ಸಿಲುಕುವಂತ ಒಂದು ಸಾಧ್ಯತೆಗಳಿದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇದನ್ನ ಮಾಡಬೇಕಾಗತ್ತೆ. ಕೇರಳ ವಿಧಾನಸಭಾ ಚುನಾವಣೆಯನ್ನ ಗುರಿಯಾಗಿ ಇಟ್ಕೊಂಡು ನೀವು ಮಾಡಿದ್ದೇ ಆದ್ರೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದ ಒಂದು ಸಂಕಷ್ಟವನ್ನ ಸರ್ಕಾರಕ್ಕೆ ತಂದಿಡುತ್ತೆ. ಹಾಗಾಗಿ ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕಾಗತ್ತೆ. ಹೇಗೆ ಸರ್ಕಾರ ಇದನ್ನ ನಿಭಾಯಿಸುತ್ತೆ ನೋಡ್ಬೇಕಾಗತ್ತೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.